ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋ ಮಾಡ್ತಿರುವಂತಹ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ನನಗೆ ಹೇಳಿರೋದು, ಸರ್ ಟೈಮ್ಸ್ ಆಫ್ ಇಂಡಿಯಾ TOI ದವರು ಒಂದು ರಿಪೋರ್ಟ್ ಕೊಟ್ಟಿದ್ರು. ದೇರ್ ಮೇ ಬಿ 5 days ಬ್ಯಾಕ್, ಎಕ್ಸಾಕ್ಟ್ ಡೇಟ್ ನನಗೆ ಗೊತ್ತಿಲ್ಲ, ಬಟ್ ಅದರ ರಿಪೋರ್ಟ್ ಪ್ರಕಾರ ದೇ ಹ್ಯಾವ್ ರಿಲೀಸ್ಡ್ ದ ಮಾರ್ಕ್ಸ್ ರೇಂಜ್ ವಿತ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ರೈಟ್, ಮಾರ್ಕ್ಸ್ ರೇಂಜ್ ವಿತ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಅದನ್ನ ಬಹಳಷ್ಟು ಜನ ಯೂಟ್ಯೂಬರ್ಸ್ ಬಹಳ ವಿಡಿಯೋವನ್ನ ಮಾಡಿದ್ದಾರೆ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ವಿಡಿಯೋಸ್ ಆಲ್ಸೋ. ಬಟ್ ನಾನು ಇವತ್ತು ಮಾಡ್ತಿರುವಂತಹ ವಿಷಯ ಏನು ಅಂತಂದ್ರೆ, ಆ ಡಾಟಾವನ್ನ ಕರ್ನಾಟಕ ಸ್ಟೂಡೆಂಟ್ಸ್ಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರ್ನಾಟಕ ಬೇಸ್ ಅಂತ ಇಟ್ಟುಕೊಂಡು. ಎಡಿಷನ್ ಟು ದಟ್, ಯಾಕೆ ನಾವು ಅದರ ಬಗ್ಗೆ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ, ಅಥವಾ ಯಾಕೆ ನಾವು ಅದರ ಬಗ್ಗೆ ಅಷ್ಟೊಂದು ಟೆನ್ಷನ್ ತಗೊಂಡು ನಮ್ಮ ರಾತ್ರಿಯ ನಿದ್ದೆಯನ್ನ ಹಾಳು ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಾನು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓನ್ಲಿ ಡೈರೆಕ್ಟ್ಲಿ ದಿಸ್ ವಿಡಿಯೋ ಈಸ್ ಓನ್ಲಿ ಟು ಫಿಲ್ ದ ಕಾನ್ಫಿಡೆನ್ಸ್ ಇನ್ ಯು ಅಷ್ಟೇ. ಯಾವುದೇ ರೀತಿ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ. ಯಾವ್ಯಾವುದೋ ಯೂಟ್ಯೂಬರ್ಸ್ ಏನೇನೋ ಹೆದರಿಸಿರಬಹುದು, ಅದಕ್ಕೆ ಯಾರು ಹೆದರಿಕೋ ಅವಶ್ಯಕತೆ ಇಲ್ಲ. ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಇನ್ ಸೋ ಮೆನಿ ವಿಡಿಯೋಸ್ ದಟ್ definitely last year to this year cutoff definitely increases because the paper was very easy. So adana nanu last video dallu kuda helidini, this was the big mistake what the this NTA has done this year. ಅದಕ್ಕೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೋತೀನಿ NTA ದವರಿಗೆ. ಸೊ ಕೇಳ್ತಾರೋ ಬಿಡ್ತಾರೋ ಅವರಿಗೆ ಬಿಟ್ಟಿದ್ದು, ಬಟ್ the paper should not be this much easy. There should be some level to the paper. ಇದರಿಂದ ಅನ್ಯಾಯ ಆಗೋದು ಯಾರು ಚೆನ್ನಾಗಿ ಓದಿರ್ತಾರೆ, ವರ್ಷ ಪೂರ್ತಿ ಕೂತ್ಕೊಂಡು ಓದಿರ್ತಾರೆ, ಅವರಿಗೆ ಡೆಫಿನೆಟ್ಲಿ ಇಟ್ ವಿಲ್ ಹರ್ಟ್. ರೈಟ್, ಡೆಫಿನೆಟ್ಲಿ ರಿಮೆಂಬರ್ ದಟ್. ಸೊ ಇವತ್ತು ನಾನು ಹೇಳ್ತಿರೋದಂತಂದ್ರೆ, ಎಸ್ ನಾನು ಹೇಳ್ತಿರೋದು NTA ದವರು ಈಗೂ ಕೂಡ ಐ ಆಮ್ ಸ್ಟಿಕ್ ಟು ಒನ್ ಪಾಯಿಂಟ್. NTA ಹ್ಯಾಸ್ ನೆವರ್ ಗಿವನ್ ಸಚ್ ಡಾಟಾ ಟು ಎನಿ ಆಫ್ ದ ಪೇಪರ್ಸ್. ಪ್ರೆಸ್ ರಿಲೀಸ್ ಮಾಡಿದ್ದೇ ಹೋದಾದ್ರೆ ಒಂದು ನೋಟಿಫಿಕೇಶನ್ ಅನ್ನ ಅವರ ವೆಬ್ಸೈಟ್ ಅಲ್ಲಿ ಬಿಟ್ಟಿರ್ತಿದ್ರು. ಅವರ ವೆಬ್ಸೈಟ್ ಅಲ್ಲಿ ಆ ಬಗ್ಗೆ ನೋಟಿಫಿಕೇಶನ್ ಇಲ್ಲ. ಅಂದ್ರೆ ಡೀಟೇಲ್ ಆಗಿ ಈ ರೇಂಜ್ ಮಾರ್ಕ್ಸ್ ಇಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋದನ್ನ ನಾನಂತೂ ನೋಡಿಲ್ಲ. ಅದು ಅಲ್ಲದೆ ಟೈಮ್ಸ್ ಆಫ್ ಇಂಡಿಯಾ ಓನ್ಲಿ ಒನ್ ಪೇಪರ್ ದೇ ಹ್ಯಾವ್ ಗಿವನ್ ಆಸ್ ಐ ಥಿಂಕ್. ಬೇರೆ ಯಾವುದೇ ಕನ್ನಡದಲ್ಲೂ ಕೂಡ ನಾನು ನೋಡಿಲ್ಲ ಇದರ ಬಗ್ಗೆ. ಅದಕ್ಕೆ ನಾನು ಅದನ್ನ 100% ನಂಬೋದಕ್ಕೆ ರೆಡಿ ಇಲ್ಲ. I am not ready to believe that data whatever they have given in the paper is 100% true. ಆದ್ರೂ ಒಂದಷ್ಟು ಜನ ಸ್ಟೂಡೆಂಟ್ಸ್ ಕೂಡ ನನಗೆ ಹೇಳಿದ್ರು, ಸರ್ ನಾನು ಆಂಧ್ರ ಪ್ರದೇಶ ಡಾಟಾ ಇರಲಿ ಅಥವಾ ತೆಲಂಗಾಣ ಡಾಟಾ ಇರಲಿ, ವಿ ಹ್ಯಾವ್ ಕಂಪೇರ್ಡ್ ದಟ್ ಅಂಡ್ ವಿ ಹ್ಯಾವ್ ಕ್ರಾಸ್ ಚೆಕ್ಡ್ ಅಂಡ್ ರಿಮೆಂಬರ್ ದಟ್ ವಾಸ್ 100% ಸೇಮ್. ಎಸ್, ಐ ಅಗ್ರಿ ವಿತ್ ದಟ್. ಹಾಗಾದ್ರೆ ಇರ್ಬೋದು. ಈಗ ಟೈಮ್ಸ್ ಆಫ್ ಇಂಡಿಯಾ ಅಂತ ಪೇಪರ್ದವರು ಓನ್ಲಿ ಯಾವುದೋ ಒಂದು ಫೇಕ್ ನ್ಯೂಸ್ ಅನ್ನ ಡೆಫಿನೆಟ್ಲಿ ದೇ ವಿಲ್ ನೆವರ್ ಪಬ್ಲಿಷ್. ಅದು ಇರ್ಬೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಾನು 100% ನಂಬೋದಕ್ಕೆ ನಾನು ರೆಡಿ ಇಲ್ಲ. ನನ್ನ ಒಂದು ಥಿಂಕಿಂಗ್ ಅನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ರಿಮೆಂಬರ್ ದಟ್. ಸೊ ನನ್ನ ವಿಡಿಯೋ ಮೇ ಬಿ ಲಾಂಗ್, ಸೊ ನೀವು 2x ಸ್ಪೀಡ್ ಅಲ್ಲಿ ನೋಡ್ಬೋದು, ನೋಡ್ದೇನೂ ಇರ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಎಸ್, ಆದ್ರೆ ಕರ್ನಾಟಕ ಸ್ಟೂಡೆಂಟ್ಸ್ ಯಾಕೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಒಂದು ಪಾಯಿಂಟ್ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಿಮೆಂಬರ್, ಲಾಸ್ಟ್ ಇಯರ್ ಏನಾದ್ರೂ ನೀವು ನಿಮ್ಮ ಸೀನಿಯರ್ಸ್ಗೆ ಕೇಳಿ ನೋಡಿ, ಯಾರಾದ್ರೂ ಇದ್ರೆ, last year the situation was like all India quota counseling and KEA counseling were at the same time. AIQ and KEA counseling are at the same time. But this year we know that all India quota MCC counseling is going to, already it has started, and today tomorrow they are going to give you a seat allotment, and on I think today is 4th, so 4, 5 and 7th or 8th they are going to give you a result. ಹೌದಾ? ಅಂದ್ರೆ ನನಗೆ ಅನಿಸ್ತದೆ ವಿದಿನ್ ದಿಸ್ ವೀಕ್, ಮೇ ಬಿ ಸ್ಯಾಟರ್ಡೇ ಆರ್ ಸಂಡೇ ದೇ ಮೇ ಸ್ಟಾರ್ಟ್ ವಿತ್ ದ ರಿಜಿಸ್ಟ್ರೇಷನ್, ಫಸ್ಟ್ ರಿಜಿಸ್ಟ್ರೇಷನ್. ಹೌದಾ? ಸೊ ಅಂದ್ರೆ ಅಷ್ಟರೊಳಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮುಗಿದ್ಬಿಟ್ಟಿರ್ತದೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಾಗ ನಮ್ಮ ಕರ್ನಾಟಕದಲ್ಲಿ ಇರುವಂತಹ 690 ಅಬೋವ್ ಸ್ಟೂಡೆಂಟ್ಸ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, 690 above students, definitely they will opt for this. Remember,
ಏಮ್ಸ್ ಇರ್ಬೋದು, ಜಿಪ್ಮರ್ ಇರ್ಬೋದು, ಆಲ್ ಇಂಡಿಯಾ ಕೋಟಾದಲ್ಲಿ ಬರುವಂತ ಬೆಸ್ಟ್ ಅದರ್ ಸ್ಟೇಟ್ ಕಾಲೇಜಸ್ ಇರ್ಬೋದು, ಅದನ್ನ ಡೆಫಿನೆಟ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ದಟ್ ಈಸ್ ಮೈ 100% ಶೋರ್. ಸೊ ನಮ್ಗೆ ಆಲ್ ಇಂಡಿಯಾ ಕೋಟಾದಲ್ಲಿ ನಮ್ಮ ಟಾಪರ್ಸ್ ಅಂದ್ರೆ ಟಾಪರ್ಸ್ ಆಫ್ ಕರ್ನಾಟಕದವರೇ ನಮ್ಮ ಸ್ಟೇಟ್ ನ ಸೀಟ್ ತಗೊಂಡ್ರು ಕೂಡ ನಮಗೆ ಲಾಸ್ ಇಲ್ಲ. ಯಾಕಂದ್ರೆ ವಿ ಆರ್ ಏಮಿಂಗ್ ಇಟ್, ರಿಮೆಂಬರ್, 85% ಸ್ಟೇಟ್ ಕೋಟಾ, 85% ಸ್ಟೇಟ್ ಕೋಟಾ. ರಿಮೆಂಬರ್, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೊಟ್ಟಿರುವಂತಹ ಲೀಸ್ಟ್ ಏನಿದೆ ಅದು ಆಲ್ ಇಂಡಿಯಾದಲ್ಲಿ ಕರ್ನಾಟಕ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಹೌದಾ? ಅದರಲ್ಲಿ ಏಮ್ಸ್ ಇರ್ಬೋದು, ಜಿಪ್ಮರ್ ಇರ್ಬೋದು, ಅಥವಾ ಬೇರೆ ಬೆಸ್ಟ್ ಕ್ವಾಲಿಟಿ ಕಾಲೇಜಸ್ ಇರ್ಬೋದು, ಅದಕ್ಕೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಹೋಗ್ಬಿಟ್ಟಿದ್ದಾರೆ. ಅದನ್ನ ನಾವು ಮೈನಸ್ ಮಾಡ್ಕೋಬೇಕು. ಲಾಸ್ಟ್ ಇಯರ್ ಇಟ್ ವಾಸ್ ನಾಟ್ ದೇರ್. ಐ ವಿಲ್ ಟೆಲ್ ಯು ವಿತ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್. ದಿಸ್ ಈಸ್ ದ ಡಾಟಾ ಗಿವನ್ ಬೈ ಟೈಮ್ಸ್ ಆಫ್ ಇಂಡಿಯಾ. ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮೋರ್ ದನ್ ಆರ್ ಈಕ್ವಲ್ ಟು 700. ಎಷ್ಟು ಜನ ಅಂತ ಹೇಳ್ತಾ ಇದ್ದಾರೆ? 3 ಸ್ಟೂಡೆಂಟ್ಸ್ ದಿಸ್ ಇಯರ್. ಲಾಸ್ಟ್ ಇಯರ್ ಇಟ್ ವಾಸ್ ನೋ ಸ್ಟೂಡೆಂಟ್ಸ್, ನಿಲ್. ಈಗ ಈ 3 ಸ್ಟೂಡೆಂಟ್ಸ್ ನಾವು ಬಿಟ್ಬಿಡೋಣಂತೆ. ಯಾಕೆ ಅವರು 85% ಅಲ್ಲಿ ಬರದೇ ಇರಬಹುದು ಅಂತಂದ್ರೆ, ಬರಬಹುದು, ಅವರಿಗೆ ಬಿಟ್ಟಿದ್ದು. ಯಾಕೆ ಬರದೇ ಇರಬಹುದು ಅಂತಂದ್ರೆ, ಡೆಫಿನೆಟ್ಲಿ ದೇ ವಿಲ್ ಗೆಟ್ ದ ಸೀಟ್ ಇನ್ ಏಮ್ಸ್, ನೋ ಡೌಟ್ ಇನ್ ಇಟ್. ಏಮ್ಸ್ ಸಿಕ್ಕ ಮೇಲೆ ಏಮ್ಸ್ ಅನ್ನ ಬಿಟ್ಟು ಸ್ಟೇಟ್ ಕೋಟಾದಲ್ಲಿ ಸೀಟ್ ತಗೊಳ್ಳುವಷ್ಟು ಮೂರ್ಖರು ಅವರಲ್ಲ ಅಂತ ನಾನು ಅನ್ಕೋತೀನಿ. ಅದಕ್ಕಾಗಿ ಆ 3 ಜನ ನಾವು ಬಿಟ್ಬಿಡ್ಬೋದು. ನಾವು ಅವ್ರ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಅಂದ್ರೆ ನಾವು ವಿ ಆರ್ ಹ್ಯಾವಿಂಗ್ ದ ರೇಂಜ್ ಆಫ್ ಅರೌಂಡ್ 650 to 450 ರೇಂಜ್. ನಮ್ದು ಮ್ಯಾಕ್ಸಿಮಮ್ ರೇಂಜ್ ಇರೋದೇ ಅಲ್ಲಿ. ಹೌದಾ? ಸೊ ಈಗ 650 to 699 ನೋಡಿ, ಟೈಮ್ಸ್ ಆಫ್ ಇಂಡಿಯಾ, ನಾನು ಅದನ್ನ ನಂಬ್ತಾ ಇಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಐ ಆಮ್ ನಾಟ್ 100% ಶೋರ್ ಅಬೌಟ್ ದಿಸ್. ಬಟ್ ಇದನ್ನ ಪೇಪರ್ಲಿ ಕೊಟ್ಟಿರೋದು ಮತ್ತು ಬಹಳಷ್ಟು ಜನ ಯೂಟ್ಯೂಬರ್ಸ್ ಕೂಡ ಮಾಡಿರೋದು ಡಾಟಾವನ್ನ ನಾನು ತಗೊಂಡಿದ್ದೀನಿ. ಫೈನ್. 143 ಅಂತ ಹೇಳ್ತಾರೆ. ಇಲ್ಲಿ 32 ಸ್ಟೂಡೆಂಟ್ಸ್ ಇದ್ರು. ಇದು ಕರೆಕ್ಟ್ ಇದೆ. ದಿಸ್ ಈಸ್ 100% ಶೋರ್. ಐ ಹಾವ್ ಕಂಪೇರ್ಡ್ ವಿತ್ ಇಟ್. ಸೊ ಬಟ್ ಇದು ನನಗೆ ಶೋರ್ ಇಲ್ಲ. ಬಟ್ ಫೈನ್, 143 and 32 ಇಸ್ ದೇರ್. ಹೌದಾ? ಈ 143 ದಲ್ಲಿ 699 ಅಂತ ಇದೆ. ಜಸ್ಟ್ ಇಮ್ಯಾಜಿನ್, ಅರೌಂಡ್ 690 ಅಬೋವ್, ಮೋರ್ ದನ್ 690 ಸ್ಟೂಡೆಂಟ್ಸ್ ಏನಿರ್ತಾರೆ, ಡೆಫಿನೆಟ್ಲಿ ದೇ ವಿಲ್ ಗೋ ಫಾರ್ ಆಲ್ ಇಂಡಿಯಾ ಕೋಟಾ ಬೆಸ್ಟ್ ಕಾಲೇಜಸ್. ಹೌದಾ? ಅಥವಾ ಅದರ್ ಸ್ಟೇಟ್ ಬೆಸ್ಟ್ ಕಾಲೇಜಸ್. ಡೆಫಿನೆಟ್ಲಿ ಇಲ್ಲಿದ್ರು ಅಂದ್ರೆ ದೇ ವಿಲ್ ಗೆಟ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ಬಟ್ ಆಲ್ ಇಂಡಿಯಾ ಕೋಟಾ ಪಾರ್ಟಿಸಿಪೇಟ್ ಮಾಡಿ 85% ಅದರಲ್ಲೂ ಕೂಡ ಕರ್ನಾಟಕ ಸ್ಟೂಡೆಂಟ್ಸ್ ಸೀಟ್ ತಗೊಂಡಿರ್ಬೋದಲ್ವಾ? ಅದಕ್ಕಾಗಿ ಇದರಲ್ಲೂ ಒಂದಷ್ಟು ನಂಬರ್ನ ನಾವು ಮೈನಸ್ ಮಾಡಬಹುದು. ಸರ್ ನೀವು ಕೇಳ್ಬೋದು, ಸರ್ ಹಾಗಾದ್ರೆ ಇಲ್ಲಿಂದನೂ ಕೂಡ ನಾವು ಮೈನಸ್ ಮಾಡಬಹುದಲ್ವಾ? ರಿಮೆಂಬರ್ ಒನ್ ಥಿಂಗ್, ದಿಸ್ ಇಯರ್ ಮೆರಿಟ್ ಲಿಸ್ಟ್ ಅಂಡ್ ಲಾಸ್ಟ್ ಇಯರ್ ಮೆರಿಟ್ ಲಿಸ್ಟ್ ಅನ್ನ ಕಂಪೇರ್ ಮಾಡಿ. ಇದು ಲಾಸ್ಟ್ ಇಯರ್ ಮೆರಿಟ್ ಲಿಸ್ಟ್ ನಮ್ಮ ಹತ್ರ ಇರೋದು. ನಮಗೆ ಈ ನಂಬರ್ಸ್ ನಮ್ಗೆ ಇಂಪಾರ್ಟೆಂಟ್ ಇಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ವಿ ಆರ್ ನಾಟ್ ಒಬೇಯಿಂಗ್ ದಿಸ್ ನಂಬರ್ಸ್. ಈ ನಂಬರ್ಸ್ ನಮಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮಗೆ ಆಕ್ಚುಯಲ್ ನಂಬರ್ ಬರೋದು ಯಾವಾಗ? ದಿಸ್ ಇಯರ್ ಮೆರಿಟ್ ಲಿಸ್ಟ್ ವೆನ್ ದೇ ರಿಲೀಸ್. ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಲಾಸ್ಟ್ ಇಯರ್ ಇಟ್ ವಾಸ್ ಲೈಕ್, ರಿಮೆಂಬರ್, ದಿಸ್ ವಾಸ್ ಸೇಮ್ ಟೈಮ್. ಹೌದಾ? AIQ and KEA ವಾಸ್ at same time. Because of that reason, remember, the students have registered under KEA and they have registered under AIQ also. But this year, already AIQ counseling is over. Some students have went for that AIQ counseling. Hence, now when the KEA, Karnataka Examination Authority, will give the notification for registration, then definitely those who have got seat in the AIQ counseling, they are not allowed to register under KEA. ಯಾಕೆ ರಿಜಿಸ್ಟರ್ ಮಾಡ್ಕೋತಾರೆ ಹೇಳಿ ನೀವೇ? ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇ ವಿಲ್ ನಾಟ್ ಡೂ ದಟ್ ಆಲ್ಸೋ. ಅವ್ರು ಮಾಡಿದ್ರು ಕೂಡ ಉಪಯೋಗನೇ ಇಲ್ಲ. ಯಾಕಂದ್ರೆ ನಮಗದು ಅಫೆಕ್ಟ್ ಆಗೋದೇ ಇಲ್ಲ. ಬಿಕಾಸ್ ಆಲ್ರೆಡಿ ದೇ ಹ್ಯಾವ್ ಗಾಟ್ ದ ಸೀಟ್ ಇನ್ AIQ, ಬೆಸ್ಟ್ ಸೀಟ್ ಅಂದಮೇಲೆ ಮತ್ತೆ ಇಲ್ಲಿ ಅವರು ಮೆರಿಟ್ ಲಿಸ್ಟ್ ಅಂಡರ್ ಬರೋದೇ ಇಲ್ಲ. ಜಸ್ಟ್ ಇಮ್ಯಾಜಿನ್ ಹೇಳ್ತೀನಿ, ಇಲ್ಲಿ ಒಂದು 30 ಸ್ಟೂಡೆಂಟ್, ಜಸ್ಟ್ ಇಮ್ಯಾಜಿನ್ ಅರೌಂಡ್ 30 ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು AIQ ದಲ್ಲಿ ಹೋಯ್ತು ಅಂತ ಇಟ್ಕೊಳ್ಳಿ. 30 ಸ್ಟೂಡೆಂಟ್ಸ್ AIQ ದಲ್ಲಿ ಹೋಗ್ಬಿಟ್ರು. ಹೋದ್ಮೇಲೆ ಇಲ್ಲಿ ನಮಗೆ 143 ಬರೋದೇ ಇಲ್ಲ. ನಮಗೆ ಇಲ್ಲಿ ಎಷ್ಟು ಬರ್ತದೆ? ಅರೌಂಡ್ 100 ಬಂದ್ಬಿಡ್ತದೆ ನಂಬರ್ ಇಲ್ಲಿ. ಅಂಡ್ ವಿ ಹ್ಯಾವ್ ಎಕ್ಸ್ಪೆಕ್ಟೆಡ್ ದಟ್. ಯಾಕಂದ್ರೆ ಇಲ್ಲಿ 30 ಇರೋದಿಲ್ಲ, 100 ಆಗಬಾರದು ಅಂತ ಏನಿಲ್ಲ. ಯಾಕಂದ್ರೆ ದಿಸ್ ಇಯರ್ ಪೇಪರ್ ವಾಸ್ ಈಸಿ. ಹೌದಾ? ಸೊ ನಾನು ಹೇಳ್ತಿರೋದು ಕ್ಲಿಯರ್ ಕಟ್ ಪಾಯಿಂಟ್ ಅಂತಂದ್ರೆ, ದಿಸ್ ಇಯರ್ ಮೆರಿಟ್ ಲಿಸ್ಟ್ ದೇ ಹ್ಯಾವ್ ನಾಟ್ ಎಟ್ ರಿಲೀಸ್ಡ್.
ರಿಮೆಂಬರ್ ಆಂಧ್ರ ಪ್ರದೇಶ ಒಂದು ಎಕ್ಸಾಂಪಲ್ ನೀವು ಹೇಳಿದ್ರಿ. ಆಂಧ್ರ ಪ್ರದೇಶ ಮೆರಿಟ್ ಲಿಸ್ಟ್ ಅಲ್ಲೂ ಕೂಡ ನೀವು ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಿ, ದೇ ಹ್ಯಾವ್ ರಿಲೀಸ್ ದ ಡೈರೆಕ್ಟ್ ಮೆರಿಟ್ ಲಿಸ್ಟ್ ಆಫ್ ದ ಆಂಧ್ರ ಪ್ರದೇಶ ಸ್ಟೂಡೆಂಟ್ಸ್. ದೇ ಹ್ಯಾವ್ ಟೇಕನ್ ಇಟ್ ಫ್ರಮ್ NTA ಡೈರೆಕ್ಟ್ಲಿ. But Karnataka, they have not done like that. And they will not do like that. What they will do is, first they will give you opportunity for the registration. How many students will register depending on their NEET marks of the All India ranking. So they will arrange them in decreasing order. That is, we call it as merit list. ಈ ವರ್ಷ ಕರ್ನಾಟಕದ ಮೆರಿಟ್ ಲಿಸ್ಟ್ ಬರೋದು AIQ ಆಲ್ರೆಡಿ ಮುಗಿದ್ಬಿಟ್ಟಿದೆ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಸಿಕ್ಕವರು ಇಲ್ಲಿ ಮೆರಿಟ್ ಲಿಸ್ಟ್ ಅಲ್ಲಿ ಬರೋದೇ ಇಲ್ಲ. ಲಾಸ್ಟ್ ಇಯರ್ ಇದ್ರೊಳಗೆ ಅವರು ಕೂಡ ಇದ್ರು, ಗೊತ್ತಿರಲಿ, ಈ ಲಿಸ್ಟ್ ಒಳಗೆ ಅವರು ಕೂಡ ಇದ್ರು. ಆ ನಂಬರ್ ಸೇರಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ನಂಬರ್ ಡೆಫಿನೆಟ್ಲಿ ಡಿಕ್ರೀಸ್ ಆಗ್ತದೆ. ನಮಗೆ ಈ ನಂಬರ್ ಏನಿದೆ ಡಿಕ್ರೀಸ್ ಆಗ್ತದೆ. ನಾಟ್ ಮಚ್, ಐ ವಿಲ್ ಅಗ್ರಿ, ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಡಿಕ್ರೀಸ್. ಅಂದ್ರೆ ಇಷ್ಟು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಈ ನಂಬರ್ಸ್ ಅನ್ನ ನೋಡಿ ಪ್ಯಾನಿಕ್ ಆಗೋ ಅವಶ್ಯಕತೆ ನನಗೆ ಇಲ್ಲ ಅಂತ ಅನಿಸ್ತದೆ. ರೈಟ್? ನಾವು ಇದನ್ನ ಈ ವರ್ಷಕ್ಕೆ ಹೇಗೆ ಕಂಪೇರ್ ಮಾಡಬೇಕು ಅಂತ ಹೇಳ್ತೀನಿ ನಾನು. ಹೌದಾ? ಈ ವರ್ಷ ಮೆರಿಟ್ ಲಿಸ್ಟ್ ರಿಲೀಸ್ ಮಾಡಿದ್ರೆ ಒಂದು ಪಾಯಿಂಟ್ ಅನ್ನ ಕ್ಲಿಯರ್ ಆಗಿ ಹೇಳಿದೆ. ಆಲ್ ಇಂಡಿಯಾ ಕೋಟಾದಲ್ಲಿ ಆಲ್ರೆಡಿ ಸೀಟ್ ಸಿಕ್ಕವರು, ಯಾಕಂದ್ರೆ ಈ ಸಲ MCC ಫಸ್ಟ್ ಮುಗಿದು ಬಿಡ್ತದೆ. ಹೌದಾ? ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ ಸಿಕ್ಕವರು ಮತ್ತೆ KE ಅಂಡರ್ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಆದ್ರೂ ಅವರಿಗೆ ಉಪಯೋಗನೇ ಇಲ್ಲ. ಸೊ ದೇ ವಿಲ್ ನಾಟ್ ಗೋ ಅಂಡರ್ ದಟ್. ರೈಟ್? ಈಗ ನಮ್ಮ ಕಂಪ್ಯಾರಿಸನ್ ಹೇಗಿರ್ಬೇಕು? ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ almost in every video I am going to tell. I have told already, this year and last year cutoff may increased by 40 to 50 marks. So I have started from 25 actually, but slowly exam result alla nodibittu ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ marks range ಅನ್ನ. 40 to 50 marks. Definitely this is the marks range. ನಾನು ಎಕ್ಸಾಂಪಲ್ ಕೂಡ ಕೊಡ್ತೀನಿ. We have to add. ಅಂದ್ರೆ ಮೀನಿಂಗ್ ಏನು? Last year, those who have got seat at 550, definitely they have this year they will get the seat which is of 600. Last year 550ಕ್ಕೆ ಸಿಕ್ಕಿರುವಂತಹ ಸೀಟು ಈ ವರ್ಷ 600ಕ್ಕೆ ಸಿಗಬಹುದು. ಹೇಳಿದ ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ 40 to 50 ಮಾರ್ಕ್ಸ್ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೇಬೇಕು. ಸೊ ರಿಮೆಂಬರ್, 40 to 50 ಮಾರ್ಕ್ಸ್ ಅಂತಂದ್ರೆ ಈ ಸರಿ ಏನಾದ್ರೂ 640ಗೆ ಸಿಕ್ಕಿರುವಂತಹ ಸೀಟು, ಲಾಸ್ಟ್ ಇಯರ್ 640ಗೆ ಸಿಕ್ಕಿರುವಂತಹ ಸೀಟು, ಡೆಫಿನೆಟ್ಲಿ ದಿಸ್ ಇಯರ್ ದಿಟ್ ಮೇ ಇನ್ಕ್ರೀಸ್ ಟು 680ಗೆ ಇನ್ಕ್ರೀಸ್ ಆಗ್ಬಹುದು. ಅಂದ್ರೆ ಪ್ಲಸ್ 40 or 50. ಅಂದ್ರೆ ನೀವು ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ಈ ವರ್ಷ ಹೇಗೆ ಅಂದ್ರೆ ಕಂಪೇರ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ವಿತ್ ದ ಹೆಲ್ಪ್ ಆಫ್ ಸಮ್ ಅದರ್ ಕಾಲೇಜಸ್. ರೈಟ್? ಸೊ ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಟೈಮ್ಸ್ ಆಫ್ ಇಂಡಿಯಾ ರಿಸಲ್ಟ್ ನೋಡ್ಬಿಟ್ಟು ಅಥವಾ ಬೇರೆ ಯಾವುದೋ ಯೂಟ್ಯೂಬ್ ಅಲ್ಲಿ ಅವರು ಹೇಳಿರುವಂತದ್ದನ್ನ ಕೇಳಿಬಿಟ್ಟು ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಲಾಸ್ಟ್ ಇಯರ್ ಈ ವರ್ಷ ಕಟ್ ಆಫ್ ಈಕ್ವಲ್ ಆಗೋದಕ್ಕೆ ಸಾಧ್ಯನೂ ಇಲ್ಲ. ಅದನ್ನ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಯರ್ ಕಟ್ ಆಫ್ ಮೇ ಇನ್ಕ್ರೀಸ್ಡ್ ಬೈ 40 to 50 ಮಾರ್ಕ್ಸ್. ಇದನ್ನ ನೋಡ್ಬಿಟ್ಟು ನಿಮಗೆ ಅನಿಸ್ತದ, ಸರ್ ಇದು ಯಾಕೋ ಸರ್ ನನಗೆ 50 ಅಲ್ಲ 100 ಅನಿಸ್ತದ ನನಗೆ ಅಂತ ಹೇಳಿ. ಸೊ ನೀವು ಟೆನ್ಷನ್ ತಗೊಳ್ಳೋದಕ್ಕೆ ಆಲ್ರೆಡಿ ಯು ಹ್ಯಾವ್ ಅಂದ್ರೆ ಯು ಹ್ಯಾವ್ ಡಿಸೈಡೆಡ್ ಟು ಟೇಕ್ ದ ಟೆನ್ಷನ್ ಅಂಡ್ ಯು ಹ್ಯಾವ್ ಡಿಸೈಡೆಡ್ ಟು ಬಿ ಪ್ಯಾನಿಕ್ ಆಲ್ ಥ್ರೂ ಔಟ್ ದಿಸ್ ಕೌನ್ಸಿಲಿಂಗ್ ಪ್ರೊಸೆಸ್. ಅಂದ್ರೆ ನಾನು ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀವು ಬೇಕಾಗಿದ್ದ 100 200 ಬೇಕಾದ್ರೂ ಇಟ್ಕೊಳ್ಳಿ, ನೀವು ಪ್ಲಸ್ 200 ಅಂತಾನು ಇಟ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಬಟ್ ನನ್ನ ಒಂದು ಅನಾಲಿಸಿಸ್ ಪ್ರಕಾರ, ನನ್ನ ಅನಾಲಿಸಿಸ್ ರಾಂಗ್ ಇರ್ಬೋದು, ಯಾಕಂದ್ರೆ ಐ ಆಮ್ ಆಲ್ಸೋ ಎ ಹ್ಯೂಮನ್ ಬೀಯಿಂಗ್. ಹೌದಾ? ಸೊ ಫೈನ್, ಬಟ್ 40 to 50 ಮಾರ್ಕ್ಸ್ ಇನ್ಕ್ರೀಸ್ ಆಗ್ತದ ಡೆಫಿನೆಟ್ಲಿ. ರಿಮೆಂಬರ್, ರಿಜಿಸ್ಟ್ರೇಷನ್ ಆದ್ಮೇಲೆ ಇದನ್ನೇನ್ ಲೀಸ್ಟ್ ಇದೆಯಲ್ಲ, ಇದು ನಾ ಏನ್ ಹೇಳ್ತಾ ಇದ್ದೀನಿ, ಮೆರಿಟ್ ಲಿಸ್ಟ್ ಅಲ್ಲಿ ನಮಗೆ ಅನೌನ್ಸ್ ಆಗ್ತದೆ. ಮೆರಿಟ್ ಲಿಸ್ಟ್ ಅನೌನ್ಸ್ ಆದ್ಮೇಲೆ ದಿಸ್ ನಂಬರ್ ಡೆಫಿನೆಟ್ಲಿ ಇಟ್ ವಿಲ್ ಡಿಕ್ರೀಸ್. ಅಂದ್ರೆ ಈ ನಂಬರ್ಸ್ ಏನಿದೆ ಇದು ಡಿಕ್ರೀಸ್ ಆಗೇ ಆಗ್ತದೆ. ಯಾಕಾಗ್ತದ ಅಂತದನ್ನು ಹೇಳಿದೆ. AIQದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಸಿಕ್ಕವರು ಇದರಲ್ಲಿ ರಿಜಿಸ್ಟರ್ ಆಗೋದಿಲ್ಲ ಅಂದಾಗ ಡೆಫಿನೆಟ್ಲಿ ಇಟ್ ವಿಲ್ ಡಿಕ್ರೀಸ್. ಒಂದಷ್ಟು ಮಂದಿ ಬೇರೆ ಬೇರೆ ಕೋರ್ಸಿಗೆ ಹೋಗೋರು ಇರ್ತಾರೆ. ಡೆಫಿನೆಟ್ಲಿ ದಿಸ್ ನಂಬರ್ ವಿಲ್ ಡಿಕ್ರೀಸ್. ಹೌದಾ? ಅಂದ್ರೆ ಈ ನಂಬರ್ ಈಕ್ವಲ್ ಆಗೋದಿಲ್ಲ ಡೆಫಿನೆಟ್ಲಿ, ಬಟ್ ಇಷ್ಟು ಡಿಫರೆನ್ಸ್ ಕೂಡ ನಿಮಗೆ ಕಾಣಿಸೋದಿಲ್ಲ. ಅದಕ್ಕಾಗಿ ನಾನೊಂದು ಹೇಳ್ತೀನಿ, ಟೆನ್ಷನ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಬಿ ಹ್ಯಾಪಿ. ರೈಟ್? ಯಾರು ಲಾಸ್ಟ್ ಇಯರ್ಗಿಂತ ಈ ವರ್ಷ 50 ಮಾರ್ಕ್ಸ್ ಜಾಸ್ತಿ ಅಂತ ಅನ್ಕೊಂಡವರು. ಫೈನ್. ನೌ ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಈಗ ಏನ್ ಮಾಡ್ತೀನಿ, ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಸೊ ಯಾವ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಅಂತಂದ್ರೆ,
ಸಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ತಗೊಳ್ಳೋಣ ನಾವು. ಸೊ ಬೆಂಗಳೂರು ಮೆಡಿಕಲ್ ಕಾಲೇಜ್ ಲೆಟ್ ಅಸ್ ಕನ್ಸಿಡರ್, ರೈಟ್? ಫೈನ್. ನೌ ಇನ್ ಕೇಸ್ ಆಫ್ ದ ಬೆಂಗಳೂರು ಮೆಡಿಕಲ್ ಕಾಲೇಜ್, I will explain along with this result, right? ಸೊ ಈಗ ನೋಡಿ, ನಾನು ಓನ್ಲಿ ಜನರಲ್ ಮೆರಿಟ್ ಅಷ್ಟೇ ತಗೋತೀನಿ, ಯಾಕಂದ್ರೆ ಫೈನಲಿ ಯಾರಿಗೆ ಇದು ಬಹಳ ಹೊಡೆತ ಕೊಡ್ತದ ಅಂತಂದ್ರೆ ಜನರಲ್ ಮೆರಿಟ್ ದವರಿಗೆ ಮಾತ್ರ, ನೆನ್ಪಿಟ್ಕೊಳ್ಳಿ. ಸೊ ಜನರಲ್ ಮೆರಿಟ್ GM ಅಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತಂದ್ರೆ 72 ಸೀಟ್ಸ್ ಇದೆ. ಲಾಸ್ಟ್ ಇಯರ್ 72 ಸೀಟ್ಸ್ ಇತ್ತು. ಸೊ ಲಾಸ್ಟ್ ಇಯರ್ ಮಾರ್ಕ್ಸ್ ರೇಂಜ್ ವಾಸ್, ರಿಮೆಂಬರ್, 671 ಇಂದ 610, ರೈಟ್? GM 610 ಗೆ ಸಿಕ್ಕಿತು. ಸೊ MMC ಅಂತ ತಗೊಂಡ್ರೆ, ಸೊ MMC ಅಲ್ಲಿ GM 47 ಸೀಟ್ಸ್ ದೇರ್, 47 ಸೀಟ್ಸ್ ಇತ್ತು. ಲಾಸ್ಟ್ ಇಯರ್ ಮಾರ್ಕ್ ರೇಂಜ್ ವಾಸ್ 628 to 578, 628 to 578. ದೆನ್ ಕಿಮ್ಸ್ ಹುಬ್ಳಿ ತಗೊಳ್ಳಂತೆ, ಕಿಮ್ಸ್ ಹುಬ್ಳಿ, ರೈಟ್? ಸೊ GM ಸೀಟ್ಸ್ ಎಷ್ಟಿತ್ತು ಅಂತಂದ್ರೆ, ಸೊ 63 ಸೀಟ್ಸ್ were there and last year range was, remember, 643 ಆದ್ಮೇಲೆ ನೆಕ್ಸ್ಟ್ ಮಾರ್ಕ್ಸ್ ಸಿಕ್ಕಿದ್ದು 610 ಗೆ. ಸೊ 610 to 556 was the range. This was the range of GM. ಇದರಲ್ಲಿ ನಾನು GMH ಇದೆ, GMK ಇದೆ, GMR ಇದೆ, ಅದನ್ನ ಯಾವುದೂ ತಗೊಳ್ತಾ ಇಲ್ಲ. ರೂರಲ್ ಕನ್ನಡ ಮೀಡಿಯಂ ತಗೊಳ್ತಾ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಜನರಲ್ ಮೆರಿಟ್ ಲಿಸ್ಟ್. ನನ್ನ ಅನಾಲಿಸಿಸ್ ಏನಪ್ಪಾ ಅಂತಂದ್ರೆ, ಸಿ ಲಾಸ್ಟ್ ಇಯರ್ 671 ಗೆ ಸಿಕ್ಕಿರುವಂತಹ ಸೀಟು ದಿಸ್ ಇಯರ್ ಇಲ್ಲಿ 2020 ಅಂತ ಬರೀತೀನಿ, 2020 ದಿಸ್ ಇಯರ್ ಇಟ್ ಮೇ ಬಿ ಅರೌಂಡ್ 690. ಸೊ 700 ಪ್ಲಸ್ 50 ಮಾಡಿ ಇದನ್ನ 710 ಮಾಡೋದ್ರಲ್ಲಿ ಅರ್ಥನೇ ಇಲ್ಲ, ಬಿಕಾಸ್ 700 ಅಬೌವ್ ಓನ್ಲಿ 3 ಸ್ಟೂಡೆಂಟ್ಸ್ ಇದ್ದಾರೆ, ಅದಕ್ಕೆ ಬಿಟ್ಟಿದ್ದೀನಿ. 690 ಇಟ್ಕೊಂಡಂತೆ, ರೈಟ್? ಸೊ ನಿಮಗೆ ಬೇಜಾರಾಗ್ತದೆ, 699 ಇಟ್ಕೊಳ್ಳಿ, ಯಾರು ಬೇಡ ಅಂದ್ರು. ಸೊ 699 to 610 ಇದೆಯಲ್ಲ, ಇದನ್ನ ನಾನು ಹೇಳ್ತೀನಿ ಅರೌಂಡ್ ಯು ಮೇ ಗೆಟ್ ಅರೌಂಡ್ 660, 15 ಆಡ್ ಮಾಡೋಣ, ಪ್ಲಸ್ 50, 660, ರೈಟ್? ಅಂದ್ರೆ ಲಾಸ್ಟ್ ಇಯರ್ 610 ಗೆ ಸಿಕ್ಕಿರುವಂತಹ ಸೀಟು BMC ಅಲ್ಲಿ ಜನರಲ್ ಮೆರಿಟ್ ಗೆ ಈ ವರ್ಷ ಕಟ್ ಆಫ್ 660 ಗೆ ಸ್ಟಾಪ್ ಆಗಬಹುದು. ಜನರಲ್ ಮೆರಿಟ್ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕಾಸ್ಟ್ ಕೂಡ ಸೇಫರ್ ಸೈಡ್ ಹೇಳ್ತಾ ಇದ್ದೀನಿ ನಾವು. ಸೇಫರ್ ಸೈಡ್ ಪ್ಲಸ್ 50 ನೀವು ಮಾಡ್ಕೋಬಹುದು. MMC ಏನಿದೆ 628 ಗೆ ಸಿಕ್ಕಿತ್ತು, ಹೌದಾ? ಈ ಸಾರಿ ನಾನು ಹೇಳೋದು 2020 ಅಲ್ಲಿ 620 ಗೆ ಸಿಕ್ಕಿರುವಂತ ಸೀಟು ದಿಸ್ ಮೇ ಬಿ ಇನ್ಕ್ರೀಸ್ ಟು ಅರೌಂಡ್ 660 ಆಗಿದೆ ಅಲ್ಲಿ, ಹೌದಾ? ಅರೌಂಡ್ 660 to 578 ಇದೆ. 578 ಅಂತಂದ್ರೆ ಆಲ್ಮೋಸ್ಟ್, ರಿಮೆಂಬರ್, 610 ಬೇಡ, 630 ಇಟ್ಕೊಳ್ಳಿ, 630 ಗೆ ಸ್ಟಾಪ್ ಆಗ್ಬೋದು. MMC 630 ಗೆ ಸ್ಟಾಪ್ ಆಗ್ಬೋದು ದಿಸ್ ಇಯರ್ ರ್ಯಾಂಕಿಂಗ್. ಸಿ ಇಲ್ಲಿ 580 ಅಂತ ಇಟ್ಕೊಳ್ಳಿ, 80 ಪ್ಲಸ್ 50, 630 ಪ್ಲಸ್ ಆರ್ ಮೈನಸ್ 5, ರೈಟ್? ಇಲ್ಲಿ GM 643 ಒಂದು ಎಕ್ಸೆಪ್ಷನ್ ಬಿಟ್ಬಿಡಿ, 610 ತಗೋತೀನಿ ನಾನು, 610, ಯಾಕಂದ್ರೆ ಇಲ್ಲಿ ಅರೌಂಡ್ 578 ತನಕ ಸೀಟ್ ಸಿಕ್ಕಿದೆ. ಸೊ 610 ಇಂದ ಅಂತ ಇಟ್ಕೊಂಡ್ರೆ, ಸೊ 610 ಇಂದ 610 ಲಾಸ್ಟ್ ಇಯರ್ ಸಿಕ್ಕಿದೆ ಅಂದ್ರೆ ಕಿಮ್ಸ್ ಹುಬ್ಳಿ ದಿಸ್ ಇಯರ್ ಯು ಮೇ ಗೆಟ್ ಎಟ್, ರಿಮೆಂಬರ್, ಅರೌಂಡ್ 642. ಅಂದ್ರೆ ಇದನ್ನ ಒಂದು ಕಂಪ್ಯಾರಿಸನ್ ಬೇಡ, 650 ಇಟ್ಕೊಳ್ಳಿ, 650 ಕೂಡ ಇಟ್ಕೋಬಹುದು. 650 to ಅರೌಂಡ್, ಐ ಆಮ್ ಗೋಯಿಂಗ್ ಟು ಟೆಲ್ ಯು, 6 ಕಿಮ್ಸ್ ಹುಬ್ಳಿ ಅರೌಂಡ್ 600, ಬಿಕಾಸ್ 556 ಇಟ್ ವಾಸ್ ದೇ, ಅರೌಂಡ್ 610 ಇಟ್ಕೊಳ್ಳಿ, ಯಾರು ಬೇಡ ಅಂದ್ರು. 610 ಅಂದ್ರೆ 556 ಗೆ ಸಿಕ್ಕಿರುವಂತ 560 ಅಂತ ಇಟ್ಕೊಂಡಿದ್ದೀನಿ ಇದನ್ನ. ಸಿಕ್ಕಿರುವಂತ ಸೀಟು 610 ಗೆ ಈ ವರ್ಷ ಸಿಗ್ಬಹುದು. ಅಂದ್ರೆ ಕಿಮ್ಸ್ ಹುಬ್ಳಿ ಕಟ್ ಆಫ್ ಮೇ ಇನ್ಕ್ರೀಸ್ಡ್ ಫ್ರಮ್ 560 to 610, ಅಂದ್ರೆ ಪ್ಲಸ್ 50. ನನಗ ಅನಿಸ್ತದ ದಿಸ್ ಈಸ್ ದ ಫೈನಲ್. 100 ಮಾರ್ಕ್ಸ್ 200 ಮಾರ್ಕ್ಸ್ ಸುಮ್ಮನೆ ಇನ್ಕ್ರೀಸ್ ಆಗೋದು ಬಿಡು ಸೆಕೆಂಡರಿ, ಬಟ್ ಈ ಒಂದು ಕ್ಷಣದಲ್ಲಿ ಅದರ ಬಗ್ಗೆ ಪ್ಯಾನಿಕ್ ಆಗಿ ಊಟ ತಿಂಡಿ ಬಿಟ್ಟು ನಿದ್ರೆ ಬಿಡುವಂತ ಅವಶ್ಯಕತೆ ನನಗಿಲ್ಲ ಅನ್ನೋದು ನನ್ನ ಕ್ಲಿಯರ್ ಕಟ್ ಮೆಸೇಜ್.
ಸೊ ಈ ರೀತಿ ನಾ ಹೇಳ್ತಾ ಇದ್ದೀನಿ. ಸೊ ಪ್ಲಸ್ ಯಾವುದೇ ಒಂದು ಕಟ್ ಆಫ್ ಈಗ ಆಲ್ರೆಡಿ ನಾನು ವಿಡಿಯೋವನ್ನ ಮಾಡಿದ್ದೀನಿ, ಆಲ್ ವಿಡಿಯೋಸ್ 7 ವಿಡಿಯೋಸ್ ಮಾಡಿದ್ದೀನಿ. ಕರೆಕ್ಟ್ ಆಗಿ ಗೋ ಥ್ರೂ, ಇಲ್ಲ ಅಂತಂದ್ರೆ ಕಟ್ ಆಫ್ ಅನಲೈಸರ್ ಆಲ್ಸೋ ಯು ಕ್ಯಾನ್ ಯೂಸ್, ಯು ಕ್ಯಾನ್ ಸಿ ದಟ್. ಸೊ ದೆನ್ ಯು ಡಿಸೈಡ್ ಯುವರ್ ಲೀಸ್ಟ್ ಆಫ್ ಕಾಲೇಜಸ್. ಸೊ ಲೀಸ್ಟ್ ಆಫ್ ಕಾಲೇಜಸ್ 50 plus 52 plus 45 to 50 you add, right? ಇದು ನನ್ನ ಪ್ರಿಡಿಕ್ಷನ್, ಇದು ನನ್ನ ಅನಾಲಿಸಿಸ್ ಅಷ್ಟೇ, ರೈಟ್? ಸೊ ಅಂದ್ರೆ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಿರೋದು, ಈ ಒಂದು ಮಾರ್ಕ್ಸ್ ರೇಂಜ್ ಅನ್ನ ನೋಡಿಬಿಟ್ಟು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಇಷ್ಟಕ್ಕೂ ಮೀರಿ ನಾನು ಪ್ಯಾನಿಕ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿದವರಿಗೆ ಬೇಡ ಅನ್ನೋದಕ್ಕೆ ನಾನು ಯಾರು, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಡೋಂಟ್ ವರಿ ಅಬೌಟ್ ದಿಸ್. ಇದ್ರ ಇನ್ನೂ ಬಹಳಷ್ಟು ಕಡಿಮೆ ಆಗೋದು ಇದೆ. ಇದನ್ನು ನಾನು 100% ಬಿಲೀವ್ ಮಾಡ್ತಾ ಇಲ್ಲ. ಇದು ಡೆಫಿನೆಟ್ಲಿ ಕಡಿಮೆ ಆಗ್ತದೆ ವೆನ್ ಮೆರಿಟ್ ಲೀಸ್ಟ್ ಸ್ಟೇಟ್ ಮೆರಿಟ್ ಲೀಸ್ಟ್ ಈಸ್ ರಿಲೀಸ್ಡ್ ಬೈ KEA. ಯಾವಾಗ ರಿಲೀಸ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಬಟ್ ರಿಲೀಸ್ ಮಾಡಿದ್ಮೇಲೆ ನೀವೇ ಹೇಳ್ತೀರಿ ನನ್ನ ಅನಾಲಿಸಿಸ್ ಕರೆಕ್ಟ್ ಆರ್ ರಾಂಗ್, ರೈಟ್? ಡೆಫಿನೆಟ್ಲಿ ಇದಕ್ಕೆ ನಾವು ಈಕ್ವಲ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸಾಧ್ಯನೂ ಇಲ್ಲ. ಪ್ಲಸ್ 50 ಮಾರ್ಕ್ಸ್ ಮಾಡ್ಕೊಳ್ಳಿ. ಲಾಸ್ಟ್ ಇಯರ್ ಡೆಫಿನೆಟ್ಲಿ 473, ಅರೌಂಡ್ 473 to 475 ವಾಸ್ ದ ಲಾಸ್ಟ್ GM ಸೀಟ್. ಯಾರಿಗೆ ಸಿಕ್ಕಿರೋದು ಅಂತಂದ್ರೆ ಆಲ್ಮೋಸ್ಟ್ ದಟ್ ಈಸ್ ಫಾರ್ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಈ ವರ್ಷ ಇದರ ಒಂದು ಗೌರ್ಮೆಂಟ್ ಸೀಟ್ ಎಲ್ಲಾ GM ಅನ್ನು ಕಂಪೇರ್ ಮಾಡಿದ್ರೆ ಈ ವರ್ಷ ಗೌರ್ಮೆಂಟ್ ಸೀಟ್ ನನಗನ್ಸೋ ಪ್ರಕಾರ 510ಗೆ ನಿಲ್ಬಹುದು. ಯಾವುದು? ಜನರಲ್ ಮೆರಿಟ್ ಸೀಟ್. 510ಗಿಂತ ಕಡಿಮೆ ಇದ್ದವರಿಗೆ ಈ ವರ್ಷದಲ್ಲಿ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಸಿಗುವಂತ ಚಾನ್ಸಸ್ ಕಡಿಮೆ ಅನ್ನೋದು ನನ್ನ ಒಂದು ಅನಾಲಿಸಿಸ್. ಇಷ್ಟು ಬಹಳಷ್ಟು ಜನ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಇದನ್ನ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಮಾಡಿರೋಂಥ ಉದ್ದೇಶ ಅಂದ್ರೆ ಅಷ್ಟೇ. ಯಾರೂ ಕೂಡ ಪ್ಯಾನಿಕ್ ಆಗಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೆರಿಟ್ ಲಿಸ್ಟ್ ನಮ್ದು ಇನ್ನೂ ರಿಲೀಸ್ ಆಗಿಲ್ಲ. ರಿಲೀಸ್ ಆದ್ಮೇಲೆ ಪಿನ್ ಟು ಪಿನ್ ನಾನು ಡೀಟೇಲ್ಸ್ ಕೊಡ್ತೀನಿ. ಡೀಟೇಲ್ಸ್ ಕೊಟ್ಟ ಮೇಲೆ ಹಾಗೇನಾದ್ರೂ ಪ್ಯಾನಿಕ್ ಆಗುವಂತ ಸಿಚುವೇಶನ್ ಇದ್ದಿದ್ರೆ ಎಲ್ಲರೂ ಸೇರಿ ಆಗೋಣಂತೆ, ಎಲ್ಲರೂ ಸೇರಿ ಟೆನ್ಷನ್ ತಗೊಳ್ಳೋಣಂತ ಅದಕ್ಕೊಂದು ಸೊಲ್ಯೂಷನ್ ಕೂಡ ಸಿಗ್ತದೆ. ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ. ಡೆಫಿನೆಟ್ಲಿ ಲಾಂಗ್ ಆಯ್ತು, ಬಟ್ ಯಾರೋ ಒಬ್ರು ನಿನ್ನೆ ಕೇಳಿದಾಗ ನಾನು ಹೇಳಿದೆ. ಸೊ ಬೀಯಿಂಗ್ ಅ ಲೆಕ್ಚರ್ ಪ್ರೊಫೆಷನಲಿ ನಮಗೆ ಬೆಲ್ ಹೊಡೆದ ಮೇಲೆ ಲೆಕ್ಚರ್ ಸ್ಟಾರ್ಟ್ ಮಾಡಿ ಬೆಲ್ ಹೊಡೆದ ಮೇಲೆ ಮುಗಿಸಿನೇ ರೂಢಿ 1 hour ಕ್ಲಾಸಸ್ ಅನ್ನ. ಅದಕ್ಕೆ ಹಾಗೇನಾದ್ರು ಲಾಂಗ್ ಅಂತ ಅನಿಸಿದ್ರೆ ಸೊ ನೀವು ಸ್ಕಿಪ್ ಮಾಡಿಕೊಂಡು ನೋಡಿ, ಇಲ್ಲ 2x ಸ್ಪೀಡಲ್ಲಿ ನೋಡಿ, ನಿಮಗೆ ಬಿಟ್ಟಿದ್ದು. ಆದರೆ ಒಂದು ಸಾರಿ ನಾನು ಏನೋ ಒಂದು ಹೇಳಬೇಕು ಅಂತ ಇದ್ದ ಮೇಲೆ ಕಂಪ್ಲೀಟ್ ಆಗಿ ಹೇಳಿ ಮುಗಿಸಿನೇ ಮುಂದಿನ ಒಂದು ವಿಡಿಯೋಕ್ಕೆ ಹೋಗ್ತೀನಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಿ ಟೆನ್ಷನ್ ಫ್ರೀ, ಪ್ಯಾನಿಕ್ ಫ್ರೀ. ಚೆನ್ನಾಗಿ ಊಟ ತಿಂಡಿ ಮಾಡಿ, ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.